कर्नाटक के चीफ मिनिस्टर सिद्धरामैया ने ओहदेदारों को हिदायत दी है कि वो राजीव गांधी हाउसिंग कॉरपोरेशन के जरिए प्रधानमंत्री आवास योजना के तहत 52,189 मकानों को मुकम्मल करने के लिए दरकार फंड्स पर एक तजवीज़ पेश करें। हाउसिंग और अक़लियती बहबूद के वज़ीर ज़मीर अहमद ख़ान ने कहा कि बेनिफिशरीज़ ने 2013 से अब तक सिर्फ 134 करोड़ रुपए जमा किए हैं, जबकि 2013 करोड़ रुपए जमा होने चाहिए थे। ज़मीर अहमद ने मज़ीद कहा कि फरवरी तक 5,000 घर बनवाए जा सकते हैं अगर इसके लिए 100 करोड़ रुपए मुख्तस कर दिए जाएं। उन्होंने इस बात पर भी जोर दिया कि बेनिफिशरीज़ जिनमें ज़्यादातर गरीब हैं अगर 1 लाख रुपए ही जमा करवा दें तो हुकूमत बाकी 3 लाख रुपए अपनी तरफ से जमा करवाए। इसके अलावा कैबिनेट में स्लम डेवलपमेंट बोर्ड के तहत 1,82,000 घरों को मुकम्मल करने के लिए फौरी तौर पर 500 करोड़ रुपए जारी करने की तजवीज़ पर तबादला ख्याल भी किया गया। ये इक़दामात 2023-24 के माली साल में 2,101.19 करोड़ रुपए के मख्तस बजट के साथ अक़लियती बहबूद के लिए सीएम सिद्धरामैया की मनसूबाबंदी है। दूसरी तरफ अपोजिशन लीडर आर अशोक ने सख्त अल्फाज में तनकीद की है कि रियासत में खुश्क साली की वजह से 500 से ज़ायद किसानों की खुदकुशी के बावजूद वज़ीर आला सिद्धरामैया माइनॉरिटीज़ को बम्पर पे बम्पर तहाइफ दे रहे हैं। मजमूई तरक्की के लिए 5,000 करोड़ रुपए के बजट में सिर्फ अक़लियती कॉलोनीज़ को ही अगर 1,000 करोड़ रुपए खर्च कर दिए गए तो दीगर बिरादरियों के साथ नाइंसाफ़ी होगी। अशोक ने मज़ीद कहा कि सिद्धरामैया टीपू कल्चर को फ़रोग़ दे रहे हैं और हिंदू मुसलमान के बीच फूट डाल रहे हैं। कर्नाटकदल्ली सिद्धरामಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕಾಣಿಕೆಗಳ ಮೇಲೆ ಕಾಣಿಕೆ, ಬರದಿಂದ ನೊಂದಿರ್ತಕ್ಕಂಥ ರೈತರಿಗೆ ಒಂದು ರೀತಿ ನೇಣಿನ ಕುಣಿಕೆ. ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲದ ಬಾಧೆಯಿಂದ. ಬರ ಬಂದು ಸಾಲ ತೀರ್ಸೋಕ್ಕಾಗದೆ ಕಳೆದ 7 ತಿಂಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿ ಕಣ್ಣು ಕಾಣದ ಸಿದ್ದರಾಮಯ್ಯನವ್ರ ರೀತಿ ಬಂಪರ್ ಮೇಲೆ ಬಂಪರ್. ಈಗ ಹಿಂದೆ 10,000 ಕೋಟಿ ಅಂತ ಅನೌನ್ಸ್ ಮಾಡಿದರು, ಈಗ 1,000 ಕೋಟಿ, ಒಟ್ಟು 11,000 ಕೋಟಿ. ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಗೆ ಸಿಗೋವಂಥದ್ದೇ 50,000 ರಿಂದ 60,000 ಕೋಟಿ ಮಾತ್ರ ಅಭಿವೃದ್ಧಿಗೆ. ಇನ್ನು ಉಳಿದಿದ್ದೆಲ್ಲ ಎಕ್ಸ್ಪೆಂಡಿಚರ್ ಹೊರಟೋಗ್ತದೆ. ಬಡ್ಡಿ ಕಟ್ಟುವಂಥದ್ದು, ಎಕ್ಸ್ಪೆಂಡಿಚರು ಇವೆಲ್ಲ ಹೊರಟೋಗ್ತದೆ. ಅದರಲ್ಲಿ ಈಗ 11,000 ಕೋಟಿಯನ್ನು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ, ಎಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡ್ತಾರೋ ಅವ್ರಿಗೆ ಅಭಿವೃದ್ಧಿ ಮಾಡೋ ಅಂಥ ದೃಷ್ಟಿಯಿಂದ, ಏರಿಯಾ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗಾದರೆ ಹಿಂದೂಗಳ ಕಾಲೋನಿ ಏನು 2ನೇ ದರ್ಜೆಯ ಸಿಟಿಸನ್ಸ್, ಅವರು ದಲಿತರಿರುವಂಥ ಏರಿಯಾಗಳು, ಅವರ ಪಾಡೇನು? ಒಂದು ರೀತಿ ಸಿದ್ದರಾಮಯ್ಯನವರು ತೊಗಲಕ್ ದರ್ಬಾರವನ್ನು ಮಾಡ್ತಾ ಇದ್ದಾರೆ. ವೋಟ್ಗೋಸ್ಕರ, ಪಾರ್ಲಿಮೆಂಟ್ ಚುನಾವಣೆಯ ವೋಟ್ಗೋಸ್ಕರ ಈ ಥರ ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಈ ಪ್ರವೃತ್ತಿ ಇದೆಯಲ್ಲ, ಇದು ಸಿದ್ದರಾಮಯ್ಯನವರಿಗೆ ಕರಗತವಾಗಿ ಬಂದಿದೆ. ನಾನು ಹಲವಾರು ಬಾರಿ ಹೇಳಿದ್ದೀನಿ, ಇವರಲ್ಲಿ ಟಿಪ್ಪು ಸಂಸ್ಕೃತಿಯನ್ನು ರಾಜ್ಯದ ಮೇಲೆ ಏರುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. डिप्टी सीएम डीके शिव कुमार ने नामा निगारों के 1,000 करोड़ बजट के सवाल के जवाब में कहा कि आप खुद मेरे साथ रामनगर चल कर देखें कि वहाँ लोग किस हाल में ज़िंदगी जी रहे हैं। मुझे अफसोस है कि वो इस हाल में ज़िंदा भी कैसे हैं। यही वजह है कि सीएम ने एक दानिशमंदाना फ़ैसला किया है और अगर अपोजिशन वाले इस पर सवाल उठाते हैं तो उठाएं, उनका काम ही यही है और हम अपना काम करते रहेंगे। ಅಲ್ಪಸಂಖ್ಯಾತ ಬೀದಿಗಳಿಗೆ 1,000 ಕೋಟಿ ಕ್ರಿಯಾ ಯೋಜನೆಗೆ ಸಿಎಂ ನಿನ್ನೆ ಆದೇಶ ಮಾಡಿದ್ದಾರೆ. ಅದಕ್ಕೆ ಓಲೈಕೆ ರಾಜಕಾರಣ ಓಲೈಕೆ ರಾಜಕಾರಣ ಮಾಡಿ ಬೇರೆ ಎಲ್ಲೂ ಬೇಡ, ನಡೀಲಿ ರಾಮನಗರಕ್ಕೆ. ನಾನು ಕರ್ಕೊಂಡೋಗಿ ತೋರಿಸ್ತೀನಿ ರಾಮನಗರದ ಪರಿಸ್ಥಿತಿ. ಕೊಚ್ಕೊಂಡು ಹೋಗಿತ್ತಲ್ಲ ಎಲ್ಲ, ಅಲ್ಲಿ ಏನಾಗಿತ್ತು ಅಂತ. ಪಾಪ ಅವರೆಲ್ಲ ಹೆಂಗೆ ಬದುಕಿದಾರೋ ಅಂತ ನನಗೆ ಅಷ್ಟು ಆಗ್ತದೆ. ನಾನು ಹೋಗೋದಕ್ಕೆ ನನಗೆ 2 ದಿನ ಜ್ವರ ಬಂದ್ಬಿಟ್ಟಿತ್ತು. ಸೊ ಹಂಗೆ ಅಲ್ಲಿ ಜನಕ್ಕೆಲ್ಲ ಎಷ್ಟಾಯಿತು. ಸೊ ಹಂಗೆ ಆ ಜನರ ಬದುಕನ್ನು ಅಲ್ಲೆಲ್ಲ ಒಳ್ಳೆ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಏನು 224 ಕ್ಷೇತ್ರಕ್ಕೆ ಎಷ್ಟು ಬಂದ್ಬಿಟ್ಟಿದೆ ಆ ಭಾಗದಲ್ಲಿ. ಆ ಕಾಲೋನಿಗಳಲ್ಲಿ ಥಿಕ್ ಪಾಪ್ಯುಲೇಷನ್, ಒತ್ತಡದ ಜನಸಂಖ್ಯೆ.
ಸ್ವಲ್ಪ ನಾವು ಅದನ್ನೆಲ್ಲ ಸುಧಾರಣೆ ಮಾಡಬೇಕು. ಆಮೇಲೆ ಒಂದು ಬೇರೆಯವ್ರಿಗೂ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಅವರು ಜಾಸ್ತಿ ನಗರಗಳಲ್ಲಿ ಇರ್ತಾರೆ, ನಮಗೆಲ್ಲ ನರೇಗಾ ಅವಕಾಶ ಇದೆ. ಯಾರಿಗೆ? ನಮ್ಮ ಹಳ್ಳಿಗಳಲ್ಲಿ. ಈಗ ನಮ್ಮ ಕ್ಷೇತ್ರದಲ್ಲೇ ನಾನು ನರೇಗಾಲಿ ಕೆಲಸ ಮಾಡ್ತೀನಿ. ಅಲ್ಲಿ ಮೈನಾರಿಟೀಸು ನಗರಗಳು ಜಾಸ್ತಿ ಇರ್ತದೆ, ರೂರಲ್ ಪಾರ್ಟಿಲ್ಲ. ಅದು ನಮಗೆ ನರೇಗಾ ಅವಕಾಶ ಇದೆ, ಗ್ರಾಮೀಣ ಅಭಿವೃದ್ಧಿ ಅವಕಾಶ ಇದೆ. ಟೌನ್ಗಳಲ್ಲಿ ಅವಕಾಶ ಇಲ್ಲ. ಬರೀ ಇದು ಫೈನಾನ್ಸ್ ಕಮಿಷನ್ ಬಿಟ್ಟು ಬೇರೆ ಅವಕಾಶ ಇಲ್ಲ. ಆದ್ದರಿಂದ ನಾವು ಆ ಜನರ ಬದುಕನ್ನು ಬದಲಾವಣೆ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬಿಜೆಪಿ ಓಲೈಕೆ ರಾಜಕಾರಣ ಅಂತ ಇದ್ದಾರೆ ಸರ್. ಅವ್ರು ಮಾತಾಡ್ತಾ ಇರಲಿ, ನಮ್ಮ ಕೆಲಸ ನಾವು ಬಡವರಿಗೋಸ್ಕರ ಮಾಡ್ತೀವಿ.